ಪ್ರಸಕ್ತ 2024ರ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ 87ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ತಾಯಿ ಭುವನೇಶ್ವರಿಯ ರಥವು ಸೆಪ್ಟೆಂಬರ್ 22ರಂದು ಭಾನುವಾರ ಮೂಲತಃ ಭುವನೇಶ್ವರಿಯ ಮೂಲ ಸ್ಥಾನ ಸಿದ್ದಾಪುರಕ್ಕೆ ಆಗಮಿಸಲಿದ್ದು, ಸೆಪ್ಟೆಂಬರ್ 23ರಂದು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಮಾರ್ಗವಾಗಿ ಗೋವಾ ರಾಜ್ಯದ ಕಾಣಕೋಣಕ್ಕೆ ತಾಯಿ ಭುವನೇಶ್ವರಿ ರಥವು ಆಗಮನಿಸಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಸಿದ್ದಣ್ಣ ಮೇಟಿ ಮಾಹಿತಿ ನೀಡಿದ್ದಾರೆ. 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಮಂಡ್ಯ ಜಿಲ್ಲೆಯಲ್ಲಿ. ಅದರ ನಿಮಿತ್ತವಾಗಿ ತಾಯಿ ಭುವನೇಶ್ವರಿಯ ಒಂದು ರಥೋತ್ಸವದ ಮೆರವಣಿಗೆ ಮೂಲತಃ ತಾಯಿ ಭುವನೇಶ್ವರಿಯ ಸ್ಥಾನವಾದ ಶಿರ್ಸಿ ಸಿದ್ದಾಪುರದಲ್ಲಿ ಪೂಜೆಗೊಂಡು ಕಾರವಾರ ಮೂಲಕ ಕಾಣಕೋಣಕ್ಕೆ ರಥೋತ್ಸವ ಆಗಮಿಸುವುದು. ಇದನ್ನು ಅನುವು ಮಾಡಿಕೊಟ್ಟಂಥ ನಾಡೋಜ ಮಹೇಶ್ ಜೋಶಿ ಅವರಿಗೆ ನಮ್ಮ ಎಲ್ಲ ಗೋವಾ ಕನ್ನಡಿಗರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ತಾಯಿ ಭುವನೇಶ್ವರಿಯ ಒಂದು ರಥೋತ್ಸವ ನಮ್ಮ ಗೋವಾಕ್ಕೆ ಬರುವುದು ನಿಮ್ಮೆಲ್ಲರ ಸೌಭಾಗ್ಯ. ಈ ರಥದ ಪೂಜೆ ಮಾಡಿ ತಾಯಿ ಭುವನೇಶ್ವರಿಯ ಒಂದು ಪೂಜೆ ಸಲ್ಲಿಸುವ ಮೂಲಕ ಎಲ್ಲ ಕನ್ನಡಿಗರು ಒಂದು ನಮ್ಮ ಈ ಭುವನೇಶ್ವರ ಜಾತ್ರಾ ಮಹೋತ್ಸವ ಮಾಡುವ ಮೂಲಕ ನಾವು ರಥವನ್ನು ಬೀಳ್ಕೊಡುವ ಮೂಲಕ ಎಲ್ಲ ಕನ್ನಡಿಗರು ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆದು ನಾವು ಮುಂದೆ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಥೋತ್ಸವ 30 ಜಿಲ್ಲೆಯಲ್ಲಿ ಸಂಚರಿಸಿ ಮಂಡ್ಯಕ್ಕೆ ಡಿಸೆಂಬರ್ 20, 21, 22ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವುದು. ಅದು 30 ಜಿಲ್ಲೆಗಳನ್ನು ಸಂಚರಿಸಿ ಅಂದು ರಥೋತ್ಸವ ಮುಕ್ತಾಯವಾಗುವುದು. ನಮ್ಮ ಕಾಣಕೋಣದಲ್ಲಿ ಇನ್ನೂ ನಾವು ಸ್ಥಳವನ್ನು ನಿಗದಿಪಡಿಸಿಲ್ಲ. ಶೀಘ್ರದಲ್ಲೇ ಸ್ಥಳ ಮತ್ತು ಜಾಗದ ಪೂಜೆ ಸಲ್ಲಿಸುವ ಜಾಗವನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಮತ್ತೆ ತಮ್ಮಲ್ಲಿ ನಾವು ಹೇಳಿಕೊಳ್ಳುತ್ತೇವೆ. ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸೊತ್ತಲ್ಲ, ಇಡೀ ಕನ್ನಡಿಗರ ಸೊತ್ತು. ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕು. ತಾಯಿ ಭುವನೇಶ್ವರಿಯ ಆಶೀರ್ವಾದ ಇದ್ದರೆ ನಾವು ಗೋವಾದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನಾವು ಕರ್ಮಭೂಮಿ ಗೋವಾ ಆದರೂ ಜನ್ಮಭೂಮಿ ನಮ್ಮ ಕರ್ನಾಟಕ ಇರುವುದು. ಆ ಕನ್ನಡ ತಾಯಿಗೆ ನಾವು ಗೌರವ ಸಲ್ಲಿಸುವ ಮುಖಾಂತರ ಎಲ್ಲ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಾವು ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡಲು ಆಗುವುದಿಲ್ಲ. ತಾವು ಈ ದೃಶ್ಯ ಮಾಧ್ಯಮದ ಮುಖಾಂತರ ತಿಳಿದುಕೊಂಡು ತಾವೆಲ್ಲರೂ ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆಯಲು ಕಾಣಕೋಣಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ.